ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನಿವತ್ತು ನಿಮಗೆ ತಿಳಿಸ್ಕೊಡೋ ಟಾಪಿಕ್ ಏನಂತ ಅಂದರೆ, ನನ್ನ ಓನ್ ಎಕ್ಸ್ಪೀರಿಯೆನ್ಸ್, ನನ್ನ ಮೊದಲನೇ ಪ್ರೆಗ್ನೆನ್ಸಿ ಹೇಗಿತ್ತು ಮತ್ತು ಅದ್ರ ಸಿಮ್ಟಮ್ಸ್ ಯಾವುದು ಮತ್ತು ಸ್ಕ್ಯಾನಿಂಗ್ ಮಾಡಿಸಿದಾಗ ರಿಪೋರ್ಟ್ ಯಾವ ರೀತಿ ಬಂದಿದೆ, ಫುಲ್ ಅದರ ಡೀಟೇಲ್ಸ್ ಎಲ್ಲ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ ಫ್ರೆಂಡ್ಸ್. ನೋಡಿ, ಎಲ್ಲ ಫುಲ್ ಡೀಟೇಲ್ಸ್ ಎಲ್ಲ ಇಲ್ಲಿದೆ. ಎಷ್ಟು ಸ್ಕ್ಯಾನಿಂಗ್ ಮಾಡಿಸಿರೋ ಅಷ್ಟೆಲ್ಲ ಇದರಲ್ಲಿದೆ. ಸೊ ಯಾವ ಹಾರ್ಟ್ ರೇಟು, ಯಾವ ಸೈಡ್ ಇದೆ ಪ್ಲೆಸೆಂಟಾ ಎಲ್ಲ ನೋಡೋಣ. ಮತ್ತು ತುಂಬ ದಿನ ಆಯಿತು ನಾನು ಕ್ಯಾಮ್ರಾ ಮುಂದೆ ಬಂದು. ಸೊ ಈ ಟೈಮಲ್ಲಿ ಬರೋಕ್ಕೂ ಆಗಲ್ಲ. ಸೊ ಬರೀ ವಾಯ್ಸ್ ಕೋರಸ್ ಮಾತ್ರ ಕೊಡ್ತಾಯಿದ್ದೆ ಅಷ್ಟೇ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇವತ್ತು ಯಾವ ವಿಡಿಯೋ ಶೇರ್ ಮಾಡ್ತೀನಿ ಅಂದರೆ, ನಾನು ಫಸ್ಟ್ ಪ್ರೆಗ್ನೆನ್ಸಿ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಯಾರು ಏನಂತ ಇದ್ರು, ಜನಗಳು ಏನಂತ ಇದ್ರು ಎಲ್ಲ ನಾನು ಇವತ್ತು ನಿಮ್ಮ ಹತ್ರ ಹಂಚ್ಕೋತೀನಿ. ಮತ್ತು ನನಗೆ ಫಸ್ಟ್ ಬೇಬಿ ಬಂದ್ಬಿಟ್ಟು ಬಾಯ್ ಬೇಬಿ ಆಗಿದೆ. ಸೊ ಇವಾಗ ಸೆಕೆಂಡ್ ಪ್ರೆಗ್ನೆನ್ಸಿ. ಸೊ ಇದು ಬೇಬಿ ಆದಮೇಲೆ ಇದ್ರದ್ದು ಕೂಡ ವಿಡಿಯೋ ಹಾಕ್ತೀನಿ, ಯಾವುದು ಏನು ಅಂತ ಹೇಳಿಬಿಟ್ಟು. ಬನ್ನಿ ಫ್ರೆಂಡ್ಸ್, ಬಾಯ್ ಬೇಬಿ ಹೊಟ್ಟೆನಲ್ಲಿದ್ದರೆ ಏನೇನಾಗುತ್ತೆ ಅಂತ ನೋಡೋಣ. ಬಟ್ ಇದು ಬಂದ್ಬಿಟ್ಟು ಬಾಯೇ ಆಗಲಿ ಗರ್ಲೇ ಆಗಲಿ, ನಾನು ಜೆಂಡರ್ ಬಗ್ಗೆ ಹೇಳಕ್ಕೆ ಹೋಗ್ತಿಲ್ಲ. ಇದು ಏನೆಲ್ಲ ವೀಡಿಯೋ ಮಾಡ್ತಾರೋ, ಸೊ ನಾನು ಕೂಡ ಹಾಗೆ ವೀಡಿಯೋ ಹಾಕ್ತಾಯಿದ್ದೀನಿ. ವೀಡಿಯೋ ಮಾಡಿಬಿಟ್ಟು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಯಾರು ಬೇಡಾಗಿ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಸಿಂಪಲ್ಲಾಗಿ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ಇದು ಗರ್ಲೇ ಆಗ್ಬೋದು, ಬಾಯೇ ಆಗ್ಬೋದು, ಮಗುನೇ. ಯಾವ ಮಗು ಆದ್ರೂ ಮಗುನೇ. ಅದು ನಮ್ಮದು ಅಂತಲೇ ಅನ್ಕೋಬೇಕಷ್ಟೇ. ಸೊ ಜನಗಳು ಏನೇನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಖುಷಿಯಿಂದ ಯಾವ ಮಗು ಆಗುತ್ತೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಗರ್ಲ್ ಬೇಬಿಗೆ ಫೇಸ್ ಡಾರ್ಕ್ ಇರುತ್ತೆ, ಬಾಯ್ ಬೇಬಿಗೆ ಫುಲ್ಲು ಫೇಸ್ ಎಲ್ಲ ಡಲ್ ಇರುತ್ತೆ ಮತ್ತು ಲಿಪ್ಪೆಲ್ಲ ಬ್ಲ್ಯಾಕ್ ಆಗೋಗಿರುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಮತ್ತು ನಾನು 2-3 ಕಡೆ ಎಲ್ಲ ಕೇಳಿದ್ದೀನಿ. ಸೊ ನನ್ನ ಫಸ್ಟ್ ಪ್ರೆಗ್ನೆನ್ಸಿ ನನಗೇನು ಆ ಥರ ಆಗಿಲ್ಲ. ನನ್ನ ಫೇಸ್ ಏನು ಕೂಡ ಫುಲ್ಲು ಡಾರ್ಕು ಆಗಿಲ್ಲ, ಬ್ಲ್ಯಾಕು ಆಗಿಲ್ಲ. ಮಾಮೂಲಿ ನಾರ್ಮಲ್ ನಾನು ಹೇಗಿದ್ನೋ ಹಾಗೇ ಇದ್ದೆ. ಅಂದರೆ ಏನಪ್ಪ ಫಸ್ಟು ನನಗೇನು ಅನಿಸಿದ್ದು ಅಂತಂದರೆ, ಇನ್ನೊಂದು ಹೇಳಿದರು, ಗರ್ಲ್ ಬೇಬಿ ಆದರೆ ಫೇಸು ಫುಲ್ಲು ಕ್ಲಿಯರೆನ್ಸ್ ಇರುತ್ತೆ, ಬಾಯ್ ಆದರೆ ಪಿಂಪಲ್ ಜಾಸ್ತಿ ಆಗುತ್ತೆ ಅಂತ. ಸೊ ಅದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಹೌದು, ನನ್ನ ಫಸ್ಟ್ ಪ್ರೆಗ್ನೆನ್ಸಿ ನನಗೆ ಜಾಸ್ತಿ ಪಿಂಪಲ್ ಆಗಿತ್ತು, ತುಂಬಾ ಪಿಂಪಲ್ ಆಗಿತ್ತು. ಇಲ್ಲೆಲ್ಲ ಹಣೆ ಮೇಲೆಲ್ಲ ಜಾಸ್ತಿ ಪಿಂಪಲ್ ಆಗಿ, ಇಲ್ಲೆಲ್ಲ ಜಾಸ್ತಿ ಪಿಂಪಲ್ ಆಗಿತ್ತು. ಸೊ ಅದು ಹೋಗಿದೆ ನನಗೆ ನನ್ನ ಮಗ ಹುಟ್ಟಿದ ಮೇಲೇ, ಬಾಯ್ ಬೇಬಿ ಆದಮೇಲೆ ನನಗೆ ಹೋಗಿದ್ದು. ಅದು ಸ್ವಲ್ಪ ಜಾಸ್ತಿ ಬೇಗ ಕಡಿಮೆ ಆಗಿಲ್ಲ, ನಿಧಾನಕ್ಕೆ ಕಡಿಮೆ ಆಗಿತ್ತು. ಅದೊಂದು ನಿಜ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸು. ಬಾಯ್ ಬೇಬಿ ಆದರೆ ಪಿಂಪಲ್ ಅಂತೂ ಖಂಡಿತ ಹಾಗೆ ಆಗುತ್ತೆ, ಫುಲ್ ಜಾಸ್ತಿ ಪಿಂಪಲ್ ಆಗುತ್ತೆ. ನೆಕ್ಸ್ಟು ಏನಂತಂದರೆ, ತಿನ್ನೋದ್ರಲ್ಲಿ ಕ್ರೇವಿಂಗ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಹೌದು, ಗರ್ಲ್ ಬೇಬಿ ಆದರೆ ಸ್ವೀಟ್ ತಿನ್ನಬೇಕು, ಬಾಯ್ ಬೇಬಿ ಆದರೆ ಜಾಸ್ತಿ ಖಾರ ತಿನ್ನಬೇಕು ಅಂತ ಅನಿಸುತ್ತೆ ಅಂತ. ನನಗೆ ಸ್ವೀಟು ತಿನ್ನಬೇಕು ಅನಿಸ್ತು, ಬಟ್ ತುಂಬ ಅನಿಸಿದ್ದು ಅಂದರೆ ಖಾರ ತಿನ್ನಬೇಕು ಅಂತ. ಇವಾಗಲೂ ಕೂಡ ಖಾರ ತಿನ್ನಬೇಕು, ಸ್ವೀಟ್ ತಿನ್ನಬೇಕು ಎರಡೂ ಅನಿಸುತ್ತೆ. ಬಟ್ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ಜಾಸ್ತಿ ನಾನು ಖಾರನೇ ತಿಂದಿದ್ದು ಸ್ವೀಟ್ಗಿನ್ನ. ಜಾಸ್ತಿ ಸ್ವೀಟ್ ತಿನ್ನೋಕ್ಕೆ ಹೋಗಿಲ್ಲ. ಜಾಸ್ತಿ ಕ್ರೇವಿಂಗ್ ಇತ್ತು, ಖಾರ ತಿಂತಾಯಿದ್ದೆ. ಮತ್ತು ಅದೇ ಬೇಕು ಇದೇ ಬೇಕು ಅಂತ ತರಿಸ್ಕೊಂಡು ಕೂಡ ಹೇಳಿ ನಮ್ಮ ಹಸ್ಬೆಂಡ್ ಕೈಲಿ ತಿಂತಾಯಿದ್ದೆ. ಮತ್ತು ನನಗೆ ಯಾವುದೂ ವಾಮಿಟಿಂಗ್ ಇರಲಿಲ್ಲ, ಏನು ಕೊಟ್ಟರು ಕೂಡ ನಾನು ತಿಂತಾಯಿದ್ದೆ. ಸೊ ಏನೋ ಅಷ್ಟು ವಾಮಿಟಿಂಗೂ ಇರಲಿಲ್ಲ, ಏನೂ ಇರಲಿಲ್ಲ. ಗರ್ಲ್ ಆದರೆ ಜಾಸ್ತಿ ವಾಮಿಟಿಂಗ್ ಇರುತ್ತೆ, ಬಾಯ್ ಆದರೆ ವಾಮಿಟಿಂಗ್ ಇರಲ್ಲ ಅಂತ ಹೇಳ್ತಾರೆ. ಮಗು ಆಗೋವರೆಗೂ ವಾಮಿಟಿಂಗ್ ಇರುತ್ತೆ ಅಂತ ಗರ್ಲ್ ಬೇಬಿಗೆ ಹೇಳ್ತಾರೆ. ಹೌದು, ನನ್ನ ಫಸ್ಟ್ ಪ್ರೆಗ್ನೆನ್ಸಿ ನನಗೇನು ವಾಮಿಟಿಂಗ್ ಇರಲಿಲ್ಲ. ನಾನು ಏನು ಕೊಟ್ರು ಬೇಡ ಅಂತ ಮಾತ್ರ ಅಂತಿರಲಿಲ್ಲ, ತಿನ್ನೋದು ಮಾತ್ರ ತಿಂತಾನೇ ಇದ್ದೆ, ಜಾಸ್ತಿ ಚೆನ್ನಾಗಿ ತಿಂತಾಯಿದ್ದೆ. ಊಟನೂ ಅಷ್ಟೇ ತಿಂತಾಯಿದ್ದೆ, ನನಗೇನು ಆ ಥರ ಪ್ರಾಬ್ಲಮ್ ಏನೂ ಇರಲಿಲ್ಲ. ಮತ್ತು ಎದೆ ಉರಿ ಅಂತ ಹೇಳ್ತಾರೆ. ಹೌದು, ಗರ್ಲ್ ಬೇಬಿ ಇದ್ದರೆ ಎದೆ ಉರಿಯುತ್ತೆ, ಬಾಯ್ ಬೇಬಿ ಇದ್ದರೆ ಎದೆ ಉರಿಯಲ್ಲ ಅಂತ ಹೇಳ್ತಾರೆ. ಅದು ಸುಳ್ಳು. ನನಗೂ ಎದೆ ಉರಿದಿತ್ತು, ಫಸ್ಟ್ ಪ್ರೆಗ್ನೆನ್ಸಿಲಿ ಎದೆ ಉರಿಯುತ್ತೆ. ಅಂದರೆ ಪ್ರೆಗ್ನೆನ್ಸಿ ಆದಮೇಲೆ ಅದು ನಾವು ಡೈಜೆಷನ್ ಆಗಿಲ್ಲ ಅಂದರೆ ಎದೆ ಉರಿ ಆಟೋಮೆಟಿಕ್ ಬಂದೇ ಬರುತ್ತೆ. ಸೊ ನಾನು ಅದಕ್ಕೆ ಏನು ಮಾಡ್ತಾಯಿದ್ದೆ ಅಂತ ಅಂದರೆ, ಬಿಸಿನೀರು ಬರುತ್ತಲ್ಲ, ಆ ಬಿಸಿನೀರನ್ನ ನಾನು ಜಾಸ್ತಿ ಕುಡಿತಾಯಿದ್ದೆ. ಬಿಸಿನೀರು ಕುಡಿಯೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ಬಿಸಿನೀರು ಕುಡಿತಾಯಿದ್ದೆ. ಏನಾದರೂ ಅವತ್ತಿನ ದಿನ ಬಿಸಿನೀರು ಕುಡಿದೆ, ತಣ್ಣೀರು ಏನಾದರೂ ಕುಡಿದ್ಬಿಟ್ರೆ ಫುಲ್ ದಿನ ಅಂತೂ ನನ್ನ ಕೈಲಿ ಇರೋಕ್ಕಾಗ್ತಿರ್ಲಿಲ್ಲ. ಫುಲ್ ಜಾಸ್ತಿ ಗ್ಯಾಸ್ಟ್ರಿಕ್ ಬಂತು, ಎದೆ ಉರಿಯೋದು ಮತ್ತು ವಾಮಿಟಿಂಗ್ ಆಗೋದು ಆ ಥರ ಆಗ್ತಿತ್ತು.
ಸೊ ನಾನು ಅದಕ್ಕೆ ಏನಂದರೆ ಜಾಸ್ತಿ ಬಿಸಿನೀರು ಕುಡಿಯುತ್ತಿದೆ. ಬಿಸಿನೀರು ಕುಡಿಯೋದ್ರಿಂದ ನನಗೆ ಅಷ್ಟು ಇದಾಗ್ತಿಲ್ಲ, ತೊಂದರೆನೂ ಆಗ್ತಿರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ, ಸರಿ ಹೋಗ್ತಾಯಿತ್ತು. ಸೊ ನಿಮಗೂ ಹಂಗೆ ಹೇಳ್ತೀನಿ, ನಿಮಗೇನಾದರೂ ಆ ಥರ ಇದ್ದರೆ ಸಿಚುವೇಶನ್ನು, ಸೊ ನೀವು ಸ್ವಲ್ಪ ಬಿಸಿನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೂಮೆಂಟು ರೈಟ್ ಸೈಡು ಲೆಫ್ಟ್ ಸೈಡು ಅಂತ ಹೇಳ್ತಾರೆ. ಸೊ ನನಗೆ ಬಂದುಬಿಟ್ಟು ರೈಟ್ ಸೈಡು ಆಗ್ತಾಯಿತ್ತು, ಲೆಫ್ಟ್ ಸೈಡು ಆಗ್ತಾಯಿತ್ತು, ಎರಡು ಸೈಡು ಆಗ್ತಾಯಿತ್ತು. ಯಾವ ಸೈಡು ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗ್ತಿರ್ಲಿಲ್ಲ. ಎರಡು ಮೂಮೆಂಟು ನಂಗೆ ಗೊತ್ತಾಗ್ತಿತ್ತು, ರೈಟಲ್ಲೂ ಆಗ್ತಿತ್ತು, ಲೆಫ್ಟಲ್ಲೂ ಆಗ್ತಿತ್ತು. ಬಟ್ ಜಾಸ್ತಿ ಬಂದುಬಿಟ್ಟು ಸ್ವಲ್ಪ ಲೆಫ್ಟಿಗಿನ ರೈಟಿಗೆ ಅಂತ ಅನ್ಕೋಬೋದು ಅಷ್ಟೇ. ಬಟ್ ನನಗೆ ಎರಡು ಕಡೆನೂ ಮೂಮೆಂಟ್ ಜಾಸ್ತಿನೇ ಇರ್ತಿತ್ತು, ಎರಡು ಕಡೆನೂ ಜಾಸ್ತಿ ಮೂಮೆಂಟೇ ಆಡ್ತಾಯಿತ್ತು. ಸೊ ಅದರಲ್ಲಿ ಅದೇ ಇದು ಅಂತ ಹೇಳೋಕ್ಕಾಗೋದಿಲ್ಲ. ಜಾಸ್ತಿ ಹಳ್ಳಿಗಳ ಕಡೆ ಎಲ್ಲ ಅಜ್ಜಿ ಕೇಳೋದೆ ಫಸ್ಟು ಯಾವ ಕಡೆ ಮಗು ಆಡ್ತೈತೆ, ಯಾವ ಕಡೆ ಮಗು ಆಡ್ತೈತೆ ಅಂತ ಕೇಳ್ತಾರೆ. ಸೊ ನನಗೂ ಆವಾಗ ಕೇಳಿದರು, ನಾನು ಆವಾಗ ಹೇಳಿದೆ ನನಗೆ ಎರಡು ಸೈಡು ಆಡುತ್ತೆ ಅಂತ ಹೇಳಿಬಿಟ್ಟು. ಅಂದರೆ ಸ್ವಲ್ಪ ಲೆಫ್ಟಿಗಿನ ಹೋಲಿಸ್ಕೊಂಡ್ರೆ ರೈಟಲ್ಲಿ ಸ್ವಲ್ಪ ಜಾಸ್ತಿ ಆಡ್ತಾಯಿತ್ತು ಅಷ್ಟೇ. ಮತ್ತು ಇನ್ನೊಂದು ಏನಂತ ಅಂದರೆ, ನಾವಿವಾಗ ಹಾಸ್ಪಿಟಲ್ಗೆ ಎಲ್ಲಾದರೂ ಹೋದರೆ, ಚೆಕಪ್ಗೆ ಆಗ್ಬೋದು, ಇಲ್ಲಾಂದರೆ ಇನ್ನೊಂದಕ್ಕೆ ಏನಾದರೂ ಹೋದರೆ, ಆವಾಗ ಅಲ್ಲಿ ಬಂದಿರ್ತಾರಲ್ಲ ಅವರೇ ನೋಡ್ತಾಯಿದ್ರು, ಅವರು ಹೇಳ್ತಿದ್ರು. ಮತ್ತು ಇಲ್ಲಿ ಔಟ್ಸೈಡ್ ಮನೆ ಹತ್ರನೂ ಹೇಳ್ತಾಯಿದ್ರು. ಅಂದರೆ ನಂದು ಹೊಟ್ಟೆ ಶೇಪ್ ನೋಡಿಬಿಟ್ಟು ಹೇಳ್ತಾಯಿದ್ರು, ಓ ನಿನಗೆ ಗಂಡು ಮಗುನೇ ಆಗೋದು, ಈ ಗಂಡು ಮಗುನೇ ಆಗೋದು ನಿನಗೆ ಪಕ್ಕ ಅಂತ ಹೇಳ್ತಾಯಿದ್ರು. ಸೊ ನನ್ನ ಹೊಟ್ಟೆ ಆ ಥರ ಶೇಪ್ ಇತ್ತು. ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಹೆಣ್ಮಗು ಆದರೆ ಹೊಟ್ಟೆ ಅಗಲ ಇರುತ್ತೆ, ಮತ್ತು ಮೇಲೆ ಇರುತ್ತೆ ಹೆಣ್ಮಗು ಆದರೆ. ಗಂಡು ಮಗು ಆದರೆ ಹೊಟ್ಟೆ ಕೆಳಗಡೆ ಇರುತ್ತೆ, ಸ್ವಲ್ಪ ಚೂಪಾಗಿರುತ್ತೆ ಅಂತ ಹೇಳ್ತಾರೆ. ಹೌದು, ನನಗೆ ಚೂಪಾಗಿದ್ದಂತೂ ಕನ್ಫರ್ಮು. ಹೊಟ್ಟೆ ಅಗಲ ಇರಲಿಲ್ಲ, ಸ್ವಲ್ಪ ಗುಂಡುಕ್ಕೆ ಚೂಪಾಗಿತ್ತು. ಸೊ ನಾನು ಏನಾದರೂ ಬಟ್ಟೆ ಏನಾದರೂ ಮಾಮೂಲಿ ಟಾಪ್ ಗಿಪ್ ಏನಾದರೂ ವೇರ್ ಮಾಡ್ಕೊಂಡು ಹೋಗ್ತೀನಲ್ಲ ಔಟ್ಸೈಡು, ಆವಾಗ ನೋಡಿಬಿಟ್ಟು ಮಾಮೂಲಿ ಅವರೇ ಹೇಳ್ತಾಯಿದ್ರು, ಓ ನಿನಗೆ ಪಕ್ಕ ಗಂಡು ಮಗುನೇ ಆಗೋದು, ಪಕ್ಕ ಗಂಡು ಮಗುನೇ ಆಗೋದು ಅಂತ ಹೇಳ್ತಾಯಿದ್ರು. ಸೊ ನನಗೆ ಹಾಗೆ ಗಂಡು ಮಗುನೇ ಆಯಿತು. ಮತ್ತು ಹಾರ್ಟ್ ರೇಟ್ ಬಂದುಬಿಟ್ಟು ಇನ್ನುವಾಗ ಮಾಮೂಲಿ ನಂದು ಎಕ್ಸ್ಪೀರಿಯನ್ಸ್ ಹೇಳಾಯಿತು. ಸೊ ಇವಾಗ ಸ್ಕ್ಯಾನಿಂಗಲ್ಲಿ ಏನು ಬಂದಿದೆ ಅಂತ ಕಂಪೇರ್ ಮಾಡಿಕೊಂಡ್ರೆ, ಅಲ್ಲಿದು ಹೇಳಬೇಕು ಅಂದರೆ, ನಾನು 2-3 ಕಡೆ ಆವಾಗೂ ನನಗೂ ಕ್ಯೂರಿಯಾಸಿಟಿ ಇರ್ತಿತ್ತು. ಬಟ್ ನಾನು ಆವಾಗ ಅದೇ ರೀತಿ ನೋಡ್ತಾಯಿದ್ದೆ, ಹಾರ್ಟ್ ರೇಟ್ ಯಾವ ರೀತಿ ಇದೆ, ಆಮೇಲೆ ಪ್ಲೆಸೆಂಟ ಯಾವ ಸೈಡ್ ಇದೆ, ಆಮೇಲೆ ಸರ್ವಿಕಲ್ ಲೆಂತು ಅದೆಲ್ಲ ನೋಡ್ತೀವಲ್ಲ, ಇವಾಗ ನೀವು ಹೆಂಗೆ ನೋಡ್ತಾ ಇದ್ದೀರೋ ಸೊ ಅದೇ ರೀತಿ ನಾನು ಆವಾಗ ಹಾಕಿ ನೋಡ್ತಾಯಿದ್ದೆ. ಸೊ ನಂದು ಇದು ಬಂದುಬಿಟ್ಟು ಸರ್ವಿಕಲ್ ಲೆಂತ್ ನೋಡಿ, ಸರ್ವಿಕಲ್ ಲೆಂತ್ ಬಂದುಬಿಟ್ಟು 4.0 cms ಅಂತ ಇದೆ. ಮತ್ತು ಪ್ಲೆಸೆಂಟ ಬಂದುಬಿಟ್ಟು ಆ್ಯಂಟೀರಿಯರ್ ಇದೆ, ಪ್ಲೆಸೆಂಟ ಆ್ಯಂಟೀರಿಯರು. ಮತ್ತು FHR ಅಂದರೆ ಫೀಟಲ್ ಹಾರ್ಟ್ ರೇಟ್ ಬಂದುಬಿಟ್ಟು ಫಸ್ಟ್ ಸ್ಕ್ಯಾನಿಂಗಲ್ಲಿ 168 BMP ಇತ್ತು, ಸೆಕೆಂಡಲ್ಲಿ 155 ಆಯಿತು, ಆಮೇಲೆ ಥರ್ಡ್ ಬಂದುಬಿಟ್ಟು 148 ಆಯಿತು, ಮತ್ತು ಲಾಸ್ಟ್ ಸ್ಕ್ಯಾನಿಂಗು 4th ಸ್ಕ್ಯಾನಿಂಗ್ ಬಂದುಬಿಟ್ಟು 130 ಆಯಿತು. ಸೊ ನಾನು ಆವಾಗಲೇ ನಿಮ್ಗೆ ಹೇಳಿದ್ದೆ, ಮೇಯ್ನು ಜಾಸ್ತಿ ಎಲ್ಲ ತಿಳ್ಕೊಳ್ಳೋದು ಅಂದರೆ ಇದರಲ್ಲೇ ಫೀಟಲ್ ಹಾರ್ಟ್ ರೇಟ್ ಎಲ್ಲ ಜಾಸ್ತಿ ಇದು ಮಾಡ್ಕೊತಾರೆ. ಜಾಸ್ತಿಯಿಂದ ಕಡಿಮೆ ಬಂದರೆ ಅದು ಗಂಡು ಮಗು, ಕಡಿಮೆಯಿಂದ ಜಾಸ್ತಿ ಆಯ್ತಾ ಇದ್ದರೆ ಅದು ಹೆಣ್ಮಗು ಅಂತ ತಿಳ್ಕೊತಾರೆ. ಅಂದರೆ ಅದು ಒಂದೊಂದು ನಿಜ ಆಗಿದೆ, ಎಲ್ಲೋ ಒಂದೊಂದು. ಬಟ್ ಅದೇ 100% ಶೋರ್ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಯಾವುದ್ರ ಮೇಲೆ ನೀವು ನಂಬಿಕೆ ಇಡೋಕ್ಕೆ ಹೋಗಬೇಡಿ. ಅಂದರೆ ನನಗೆ ಆಗಿದ್ದು ಹಾಗೇ, ಫಸ್ಟು ಜಾಸ್ತಿ ಬಂದಿತ್ತು, ಆಮೇಲೆ ಕಡಿಮೆ ಬಂದು ಲಾಸ್ಟಲ್ಲಿ 130 BMP ಬಂತು. ಸೊ ನನಗೆ ಹಾಗೆ ಬಾಯ್ ಬೇಬಿ ಕೂಡ ಆಯಿತು. ನೋಡಿ ಫ್ರೆಂಡ್ಸ್, ಬಾಯ್ ಆಗ್ಬೋದು, ಗರ್ಲ್ ಆಗ್ಬೋದು, ಯಾವುದಾದ್ರೂ ನಿಮ್ಮ ಮಗುನೇ. ಸೊ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ. ಜನಗಳು ಫಸ್ಟ್ನೇದು ಗಂಡಾಗಲಿ, ಸೆಕೆಂಡ್ನೇದು ಹೆಣ್ಣಾಗಲಿ ಅಂತ ಹೇಳ್ತಾರೆ ಇವಾಗ. ಅಂದರೆ ಎಲ್ಲರ ಮನೆಯಲ್ಲೂ ಹಾಗೆ ಹೇಳೋದು, ಏನಂದರೆ ಫಸ್ಟ್ ಬೇಬಿ ನಮಗೆ ಗಂಡು ಮಕ್ಕಳನ್ನೇ ಬೇಕು ಅಂತ ಹೇಳ್ತಾರೆ. ಸೊ ಹೇಳೋರು ಹೇಳಿ, ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ದೇವ್ರು ಯಾವ್ದು ಕೊಡ್ತಾನೋ ಅದನ್ನು ಸ್ವೀಕರಿಸ್ಕೊಂಡು ಖುಷಿಯಾಗಿ ಇರಿ ಫ್ರೆಂಡ್ಸ್. ನಾನು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಆ್ಯಂಡ್ ಬಾಯ್.